ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಅನ್ನದಾತರ ಹೋರಾಟ ದೆಹಲಿಯಲ್ಲಿ ನಾಳೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ದೇಶದ ಬೆನ್ನೆಲುಬು ಅನ್ನದಾತ ಬೀದಿಗೆ ಇಳಿತಾ ಇದ್ದಾರೆ. ನಾಳೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕ್ರೇನ್ಗಳು ಅದೇ ರೀತಿಯಾಗಿ ಜೆಸಿಬಿಯೊಂದಿಗೆ ಶಂಭುಗಡಿಯತ್ತ ರೈತರು ಹೊರಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ರೈತರು ಎಚ್ಚರಿಕೆ ಕೂಡ ರವಾನಿಸಿದ್ದಾರೆ. ಎಂಎಸ್ಪಿ ಕಾನೂನು ಜಾರಿಗೊಳಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. 2017ರಂತೆ ಮತ್ತೆ ಹೋರಾಟಕ್ಕೆ ದೇಶದ ರೈತರು ಇದೀಗ ಸಜ್ಜಾಗ್ತಾ ಇದ್ದಾರೆ. ಕಳೆದ ಬಾರಿ ಇದೇ ರೀತಿಯಾಗಿತ್ತು. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕೀಲುಗಳನ್ನು ಹಾಕಿದ್ರು, ಮೊಳೆಗಳನ್ನು ಹಾಕಲಾಗಿತ್ತು. ಅದೇ ರೀತಿಯಾಗಿ ಸಿಮೆಂಟ್ನ ಬ್ಯಾರಿಕೇಡ್ಗಳಿದ್ವು. ಇದೆಲ್ಲವನ್ನ ತೆರವು ಮಾಡೋದಕ್ಕೆ ರೈತರು ಈಗ ಕ್ರೇನ್ಗಳನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹೈಡ್ರಾಲಿಕ್ ಕ್ರೇನ್ಸ್, ಅರ್ತ್ ಮೂವರ್ಸ್ಗಳೊಂದಿಗೆ ದೆಹಲಿಯತ್ತ ಇದೀಗ ರೈತರು ತೆರಳುತ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅರ್ತ್ ಮೂವರ್ಸ್ ಇದಾವಲ್ಲ ಅದನ್ನ ಅದೇ ರೀತಿಯಾಗಿ ಹೈಡ್ರಾಲಿಕ್ ಕ್ರೇನ್ಗಳನ್ನು ಕೂಡ ರೈತರು ತೆಗೆದುಕೊಂಡು ಬರ್ತಾ ಇದ್ದಾರೆ. 6 ತಿಂಗಳವರೆಗೆ ಆಗುವಷ್ಟು ಊಟವನ್ನು ಅದೇ ರೀತಿಯಾಗಿ ರೇಷನ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಲಂಗರ್ಗಳನ್ನು ಹಾಕೋದಕ್ಕೆ ಅಂತ ಮತ್ತೊಂದು ಕಡೆ ತಯಾರಿ ಕೂಡ ನಡೀತಾ ಇದೆ. ಇನ್ನು ಅದೇ ರೀತಿಯಾಗಿ ಕೃಷಿ ತಜ್ಞರ ಲೆಕ್ಕಾಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಏನು ಇಟ್ಕೊಂಡಿದ್ದಾರೆ ಲೆಕ್ಕಾಚಾರ ಅಂತ ನಾವು ನೋಡಿದ್ದೇ ಆದರೆ MSPಯನ್ನು ಒಂದು ವೇಳೆ ಖಾತರಿಪಡಿಸಿದ್ದೇ ಆದರೆ ಸರ್ಕಾರ, ಆಗ ಸರ್ಕಾರಕ್ಕೆ 1.75 ಲಕ್ಷ ಕೋಟಿ ರೂಪಾಯಿ ಹಣ ಬೇಕಾಗತ್ತೆ. ಆದರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ 1.75 ಲಕ್ಷ ಕೋಟಿ ಖರ್ಚು ಮಾಡಿ ತಾಳೆ ಎಣ್ಣೆಯನ್ನು ಖರೀದಿ ಮಾಡುತ್ತೆ. ಅದೂ ಕೂಡ ಈ ಎಣ್ಣೆಯಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಈ ಒಂದು ಎಣ್ಣೆಯನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಾಗ್ತಾ ಇದೆ. ಇದೇ ಮೊತ್ತ ಇದೆಯಲ್ಲ, ಬೇರೆ ಎಲ್ಲೋ ಒಂದು ಕಡೆಯಿಂದ ನೀವು ಆಮದು ಮಾಡ್ಕೊಳ್ತಾ ಇದ್ದೀರಿ ಈ ಎಣ್ಣೆಯನ್ನು. ಇದೇ ಮೊತ್ತ ಕೇಂದ್ರದ ಬೆಂಬಲ ಬೆಲೆಗೆ ಖಾತರಿಪಡಿಸಿ ಇದೇ ಹಣದಲ್ಲಿ ನೀವು ಇಡೀ ದೇಶದ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬಹುದು. ಇದರಿಂದ ಕೇಂದ್ರದ ಮೇಲೆ ಯಾವುದೇ ಹೊರೆಗಳು ಉಂಟಾಗುವುದಿಲ್ಲ ಅಂತ ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸರ್ಕಾರ ಇವತ್ತು 5 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನೀಡ್ತೀವಿ ಅನ್ನುವಂತಹ ಮಾತನ್ನು ಇವತ್ತು ರೈತರಿಗೆ ಹೇಳುತ್ತೆ. ಆದರೆ ಇಲ್ಲಿ ಒಂದು ಚಾಕಚಕ್ಯತೆ ಯಾವ ರೀತಿಯಾಗಿತ್ತಂತಂದರೆ ಆ 5 ಬೆಳೆಗಳು ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಆಗತ್ತೆ. ಅವೆಲ್ಲವೂ ಕೂಡ ಬೇಳೆಗಳು, ಈ ರೀತಿಯಾದಂತಹ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಆದರೂ ಕೂಡ ರೈತರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ರಿ, ನೀವು ಯಾವ 5 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಅದರ ಬೆಲೆ ಮಾರ್ಕೆಟಲ್ಲೇ ಹೆಚ್ಚಿದೆ. ಅದೇ ಬೆಲೆಯಲ್ಲಿ ನೀವು ಈಗ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಅಂತ ಆ ಒಂದು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದ್ದಾರೆ. ನಾಳೆ ದೆಹಲಿಯಲ್ಲಿ ಹೋರಾಟವನ್ನು ತೀವ್ರವಾಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.